ಕಡ್ಲೆ ಅಂಕ್ಲು ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ಆನಂದಪುರದಲ್ಲಿ ಪಕ್ಷದ ಕಾರ್ಯಕರ್ತರು ಏರ್ಪಡಿಸಿದ ಔತಣಕೂಟದಲ್ಲಿ ಭಾಗಿಯಾದ ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಡೂರು. ಇಂದು ಮಧ್ಯಾಹ್ನ ಭಾನುವಾರದ ದಿನ ಆಡೂಟದ ಔತಣಕೂಟದಲ್ಲಿ ಭಾಗಿಯಾದ ಶಾಸಕ ಗೋಪಾಲಕೃಷ್ಣ ಬೇಡೂರು ಪಕ್ಷದ ಕಾರ್ಯಕರ್ತರು ಏರ್ಪಡಿಸಿದ ಔತಣಕೂಟಗಳಲ್ಲಿ ಭಾಗಿಯಾಗಿ ಕಾರ್ಯಕರ್ತರೊಂದಿಗೆ ಹಾಗೂ ಸ್ನೇಹಿತರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆದರು. ಪಕ್ಷದ ಕಾರ್ಯಕರ್ತರಾದ ಉಮೇಶ್ ಎಲ್, LIC ರವಿ, ಮಂಜು ದಾಸ್ಕೊಪ್ಪ, ರಮಾನಂದ ಸಾಗರ್ ಅವರ ಮನೆಗೆ ಭೇಟಿ ನೀಡಿ ಪಕ್ಷದ ಕಾರ್ಯಕರ್ತರೊಂದಿಗೆ ಸಂಪೂರ್ಣವಾದ ಸಮಯವನ್ನು ಕಳೆದ ಗೋಪಾಲಕೃಷ್ಣ ಬೇಡೂರು. ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ಚಂದ್ರಪ್ಪ ಕಲಶೆ, ಅಶೋಕ್ ಬೇಡೂರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಿತಾ ಕುಮಾರಿ, ಗಜೇಂದ್ರ ಯಾದವ್, ಸಿಗಂದೂರು ದೇವಸ್ಥಾನದ ಪ್ರಮುಖರಾದ ರವಿಕುಮಾರ್, ಪಕ್ಷದ ಪ್ರಮುಖರಾದ ಲಿಂಗರಾಜು, ಅಮೀರ್ ಶಾಬ್, ಕಲಿಮುಲ್ಲಾ, ಮುಕುಂದ, MLA ಈಶ್ವರ್ ಹಾಗೂ ಇನ್ನಿತರರು ಹಾಜರಿದ್ದರು. ಕಡ್ಲೆ ಅಂಕ್ಲು ಮಾರಿಕಾಂಬಾ ದೇವಿಯ ದರ್ಶನ ಪಡೆದ ಶಾಸಕ ಗೋಪಾಲಕೃಷ್ಣ ಬೇಡೂರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಿತಾ ಕುಮಾರಿ, ತ್ಯಾಗರ್ತಿ ಹನುಮಂತಪ್ಪ, ಅಶೋಕ್ ಬೇಡೂರು, ಚಂದ್ರಪ್ಪ ಕಲಸೆ ಹಾಗೂ ಸಿಗಂದೂರು ದೇವಸ್ಥಾನದ ಪ್ರಮುಖರಾದ ರವಿಕುಮಾರ್ ಅವರು ದೇವಿಯ ದರ್ಶನ ಪಡೆದರು. ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ವೆಂಕಟೇಶ್ LS ಅವರು ಗೋಪಾಲಕೃಷ್ಣ ಬೇಡೂರು, ಅನಿತಾ ಕುಮಾರಿ, ಅಶೋಕ್ ಬೇಡೂರು, ಚಂದ್ರಪ್ಪ ಕಲಸೆ, ರವಿಕುಮಾರ್ ಅವರನ್ನ ಗೌರವಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಜಾತ್ರಾ ಸಮಿತಿಯ ಪ್ರಮುಖರಾದ ಮಹೇಶ್ ಮಧ್ಯಸರ, ಕೌತಿ ಮಹೇಶ್, ರಾಜು ದೇವಾಡಿಗ, ದೇವೇಂದ್ರ ಲಕ್ವಳ್ಳಿ, ಜಯರಾಜ್ KL, ನಾರಿ ಲೋಕಪ್ಪ, ಬೂದ್ಯಪ್ಪ ರಾಘವೇಂದ್ರ, ಈಶ್ವರ್ ತಾವರಹಳ್ಳಿ, ಜಯಪ್ಪ ಎಲೆಹಳ್ಳಿ ಹಾಗೂ ಮಾರಿಕಾಂಬಾ ಜಾತ್ರಾ ಸಮಿತಿಯ ಮಾಜಿ ಅಧ್ಯಕ್ಷರಾದ ಆಚಪುರ ರಾಜಣ್ಣ, ಜಾತ್ರಾ ಸಮಿತಿಯ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು ಹಾಜರಿದ್ದರು. ಪುರದ ಮಾರಿ ಜಾತ್ರೆ ಇವತ್ತಿಗೆ 6ನೇ ದಿವಸ ಆಯ್ತು. ಅದ್ದೂರಿಯಾದಂತ ಜಾತ್ರೆಯನ್ನ ಅಧ್ಯಕ್ಷರು, ನಮ್ಮೆಲ್ಲ ಕಮಿಟಿಯ ಮೆಂಬರು, ಗ್ರಾಮಸ್ಥರು, ಸಾರ್ವಜನಿಕರು ಮತ್ತು ಇಡೀ ನಮ್ಮ ಈ ಹೋಬಳಿಯ ಜನರು ತಾಯಿಯ ದರ್ಶನವನ್ನು ಪಡೆದಿದ್ದಾರೆ. ಬಹಳ ಈ ಸರಿಯ ವಿಶೇಷ ಅಂದ್ರೆ ಈ ಒಂದು ಏನು ಮಂಟಪ, ಪೆಂಡಲ್ಲು ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಉತ್ತಮವಾದಂತ ಅಮ್ಯೂಸ್ಮೆಂಟ್ ಇದು ಮತ್ತೆ ಅಂಗಡಿಗಳು ತುಂಬಾ ಚೆನ್ನಾಗಿ ಬಂದಿದೆ. ಈ ಸರಿ ತುಂಬಾ ಚೆನ್ನಾಗಿ ನಮ್ಮ ಕಮಿಟಿಯವರು ಎಲ್ಲ ಸಾರ್ವಜನಿಕರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಜನನು ಈ ಸರಿ ಹೈಯೆಸ್ಟ್ ಬಂದಿದ್ದಾರೆ. ಆದ್ರೆ ಕೊನೆ ಹಂತದಲ್ಲಿ ಇವತ್ತು ಭಾರಿ ಮಳೆ ಬಂದಿದ್ರಿಂದ ಸ್ವಲ್ಪ ಕರೆಂಟ್ ವ್ಯತ್ಯಾಸ ಆಗಿದೆ ಮತ್ತು ಅಂಗಡಿಗಳಿಗೆಲ್ಲ ಸ್ವಲ್ಪ ಲಾಸ್ ಆಗಿದೆ. ಇವತ್ತು ಭಾನುವಾರ ತುಂಬಾ ಜನ ಬರ್ತಾರೆ ಅಂತ ನಿರೀಕ್ಷೆಯಲ್ಲಿ ಇದ್ದರು. ಬಟ್ ಈ ಮಳೆಯಿಂದ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಕೆಲವು ಕಡೆ ಎಲ್ಲ ಮನೆ ಮೇಲೆಲ್ಲ ಮರ ಬಿದ್ದಿದೆ. ಈಗ ಒಂದು 2-3 ಕಡೆ ನನಗೆ ಮೆಸೇಜ್ ಬಂದಿದೆ, ತೆಂಗಿನ ಮರನೂ ಸಹ ಮನೆ ಮೇಲೆಲ್ಲ ಬಿದ್ದಿದೆ. ಆಮೇಲೆ ಕರೆಂಟ್ 2 ಕಡೆನೂ ಇವಾಗ ಕಟ್ ಆಗಿದೆ. ಇನ್ನೊಂದು 10 ನಿಮಿಷದಲ್ಲಿ ಕೊಡ್ತೀನಿ ಅಂತ ಈಗಾಗಲೇ ನಾನು ಈ ಹತ್ರ ಮಾತಾಡಿದ್ದೀನಿ. ಹಾಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಅದು ಇವತ್ತು ಮಳೆ ಬಂದಿದ್ರಿಂದ, ಮಳೆ ಬಂದ್ರೆ ಒಳ್ಳೇದು ಅಂತಾರೆ. ಆದ್ರೆ ಈ ರೀತಿಯ ಮಳೆ ಬಂದಿದ್ದು ಬಹಳ ಅಂಗಡಿ ಮುಗ್ಗಟ್ಟುಗಳಿಗೆ ಪಾಪ ಕೆಲವರಿಗೆ ತೊಂದರೆ ಆಗಿದೆ. ಏನೇ ಇರಲಿ, ಆ ತಾಯಿ ನಿಜವಾಗ್ಲೂ ಈ ಭಾಗದಲ್ಲ ಇಡೀ ದೇಶಕ್ಕೆ ಯಾವುದೇ ತೊಂದರೆ ಆಗದೆ ರೀತಿಯಲ್ಲಿ ನೋಡ್ಕೊಂಡು, ನಮ್ಮ ಸಾಗರ ಕ್ಷೇತ್ರದಲ್ಲೂ ಸಹ ಯಾವುದೇ ತೊಂದರೆ ಆಗದೆ ರೀತಿಯಲ್ಲಿ ಏನು ಭಕ್ತಾದಿಗಳವರು ತಮ್ಮ ಬೇಡಿಕೆಗಳನ್ನ ಕೇಳಿದರೆ ಅದೆಲ್ಲವನ್ನು ಈಡೇರಿಸುವಂತ ಆಗ್ಲಿ ಅಂತ ತಾಯಿಯಲ್ಲಿ ಬೇಡ್ಕೊಳ್ತಾ, ನಾನು ಕೇಳೋದು ಅಷ್ಟೇ,
ಆದಷ್ಟು ಬೇಗ ಯುದ್ಧ ನಿಂತು ಸಾರ್ವಜನಿಕರಿಗೆ ಏನ್ ತೊಂದರೆ ಆಗಿದೆ, ಗ್ಯಾಸು ಇತರೆ ಸೌಲಭ್ಯಗಳು ಅದೆಲ್ಲ ಆದಷ್ಟು ಬೇಗ ಪರಿಹಾರ ಆಗ್ಲಿ ಅಂತ ಆ ತಾಯಿಯಲ್ಲಿ ನಾನು ಸಹ ಬೇಡ್ಕೊಂಡಿದ್ದೀನಿ. ಕಾಲರ್ದು ಯಾವುದು ಜನರೇಟರ್ ಕಾಲರ್ ಬಗ್ಗೆ ಈಗ ಯಾವುದು ಆ ತರ ಇದು ಬರ್ಲಿಲ್ಲ. ನಿನ್ನೆ ಎಲ್ಲ ಮೀಟಿಂಗ್ ಮಾಡಿದ್ದೀನಿ ನಾನು, ಆ ತರ ಯಾವುದು ಇಲ್ಲ. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಮೀಟಿಂಗ್ ಮಾಡಿದ್ದೀನಿ ಈ ಗ್ಯಾಸ್ ಏಜೆನ್ಸಿ ಬಗ್ಗೆ ಮತ್ತು ಇದರದ್ದು ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಮಾಡ್ತೀನಿ. ಮತ್ತು ಮಂಗನ ಕಾಯಿಲೆದು ಮೀಟಿಂಗ್ ಮಾಡಿದ್ದೀರಿ. ಯಾವುದೇ ಆ ತರ ವಾತಾವರಣ ಏನು ಕಾಣ್ತಾ ಇಲ್ಲ, ಎಲ್ಲದೂ ಸರಿ ಇದೆ. ಮತ್ತೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದೀನಿ. ಕಡ್ಲೆಂಕ್ಲು ಮಾರಿಕಾಂಬಾ ಜಾತ್ರೆಯಲ್ಲಿ ಮುತ್ತೈದೆಯರಿಗೆ ಬಳೆ ತೊಡಿಸಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಿತಾ ಕುಮಾರಿ. ಫಲಪುಷ್ಪವನ್ನು ಅರ್ಪಿಸಿದ ಭಕ್ತ ಸಮೂಹ. ಸೃಜನ್ ಮತ್ತು ನಾಗ ಹಾಗೂ ಸಂಗಡಿಗರಿಂದ ದೊಡ್ಡದಾದ ಹೂವಿನ ಹಾರವನ್ನು ದೇವಿಗೆ ಅರ್ಪಿಸಲಾಯಿತು.